ನಮಸ್ಕಾರ. ನನ್ನ ಹೆಸರು ಸುಷ್ಮಾ ರಾವ್. ಇವತ್ತಿನ ಕಾರ್ಯಕ್ರಮದ ನಿರೂಪಕಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲದ ಸಮ್ಮಿಶ್ರಣದಂತೆ ಜೀವನದ ಸುಖ ದುಃಖಗಳನ್ನು ಸಮವಾಗಿ ಸ್ವೀಕರಿಸುವ ಸಂಕಲ್ಪದೊಂದಿಗೆ ಇಂದಿನ ಈ ಸಾಂಸ್ಕೃತಿಕ ಸಂಭ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಂತೋಷ, ಸಂಭ್ರಮ, ಸಂಸ್ಕೃತಿ, ಕಲಾ ವೈಭವ ಇವೆಲ್ಲವನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸುವ ನಮ್ಮ ಸಂಗಮದ ಯುಗಾದಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಮ್ಮ ಮಕ್ಕಳು, ಯುವಕರು, ಯುವಕಿಯರು, ಕಲಾವಿದರು ಎಲ್ಲರೂ ತಮ್ಮ ಪ್ರತಿಭೆಯನ್ನು ನಿಮ್ಮ ಮುಂದೆ ಪ್ರದರ್ಶಿಸಲು ಕಾತುರರಾಗಿದ್ದಾರೆ. ಹಾಗಾದರೆ ಕಾಯೋದೇಕೆ ಅಲ್ವಾ? ಶುರು ಮಾಡೋಣ. ನಂದು ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಮಕ್ಕಳು ತಮ್ಮ ತಮ್ಮ ಸೀಟಲ್ಲಿ ಕೂತ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ದಟ್ ಇಲ್ಲಿ ಪಾರ್ಟಿಸಿಪೆಂಟ್ಸಿಗೆ ಡಿಸ್ಟ್ರಾಕ್ಷನ್ ಆಗಲ್ಲ. ದಯವಿಟ್ಟು ಅವ್ರವ್ರ ಪೇರೆಂಟ್ಸ್ ಅವ್ರನ್ನ ಇಟ್ಕೋಬೇಕಾಗಿ ವಿನಂತಿ. ಮೊದಲನೇದಾಗಿ ಪ್ರಾರ್ಥನೆ. ಇಂದಿನ ಕಾರ್ಯಕ್ರಮವನ್ನು ದೇವರ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಪ್ರಾರ್ಥನೆ ಮಾಡಲು ವೇದಿಕೆ ಮೇಲೆ ಬರಲಿದ್ದಾರೆ ನಮ್ಮ ಸಂಗಮದ ಪುಟಾಣಿಗಳು. ಯಾರು ಹಿರಿಯರು ನಿನ್ನ ಇಂದಿನ ಕಾರ್ಯಕ್ರಮದ ಶುಭಾರಂಭವನ್ನು ಇಷ್ಟು ಸುಂದರವಾಗಿ ಭಕ್ತಿಭಾವದಿಂದ ಹಾಡಿದ ನಮ್ಮ ಸಂಗಮದ ಪುಟಾಣಿಗಳಾದ ವರ್ಚಸ್ ಬಾಲ್ಕೊಂಡೆ, ಸಂವಿತಾ ದೀಕ್ಷಿತ್, ಆರ್ನ ಅಮರ್ನಾಥ್, ಧನ್ವಿ ಭರತ್ ಈ ಮಕ್ಕಳಿಗೆ ಅಭಿನಂದನೆಗಳು. ಮಕ್ಕಳಿಗೆ ಪ್ರಾರ್ಥನೆ ಹೇಳಿಕೊಟ್ಟ ರಶ್ಮಿ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನಮ್ಮ ಸೇಂಟ್ ಲೂಯಿಸ್ ಕನ್ನಡ ಶಾಲೆಯ ಪುಟಾಣಿಗಳಿಂದ ಒಂದು ವಿಶೇಷ ಪ್ರಸ್ತುತಿ. ಮೊದಲಿಗೆ ಅವರು ಭಕ್ತಿಪೂರ್ವಕವಾಗಿ ನಮ್ಮ ಹೆಮ್ಮೆಯ ನಾಡಿ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ. ತದನಂತರ ಪುಟಾಣಿಗಳಿಂದ ಒಂದು ವಿಶೇಷ ಪ್ರಸ್ತುತಿ, ದರಾಬೇಂಗಾದಿ ಕಳೆದರು ಮತ್ತು ಜಾನಪದ ಸೊಡಗಿನ ನವ್ವಾಲೆ ಬಂತಪ್ಪ ನವ್ವಾಲೆ ಹಾಡುಗಳ ಅದ್ಭುತ ಫ್ಯೂಷನ್ ನಿಮಗಾಗಿ. ಆನಂದಿಸಿ. ಹಿಂದೆ ಅವರೆಲ್ಲ ರೆಡಿ ಆಗ್ತಾ ಇದ್ದಾರೆ, ಅದ್ರ ಮಧ್ಯದಲ್ಲಿ ಸುಮ್ಮನೆ ಕೂರೋದು ಯಾಕಲ್ವಾ?
ನಾನೊಂದು ನಿಮಗೆಲ್ಲ ಪ್ರಶ್ನೆ ಕೇಳ್ತೀನಿ. ಇದೊಂದು ಆಟ ಅಷ್ಟೇ, ಎಲ್ಲ ಕೇರ್ಫುಲ್ಲಾಗಿ ಕೇಳಿ. ಈ ಎಲ್ಲ ಉತ್ತರಗಳು ಮಾ ಅಕ್ಷರದಿಂದ ಶುರುವಾಗುತ್ತೆ. ಐ ಥಿಂಕ್ ಇದು ನಾವು ಮದರ್ಸ್ ಡೇಲಿ ಆಟ ಆಡ್ಸಿದ್ವಿ. ಭೂಮಿಯಲ್ಲಿ ಸಿಗೋ ಕಂದು ಬಣ್ಣದ ವಸ್ತು. ಗುಡ್, ಸ್ವಲ್ಪ ಜೋರಾಗಿ. ದಿನದ ಒಂದು ವೇಳೆ. ಮಧ್ಯಾಹ್ನ. ಗುಡ್. ನೆನಪಿರುವುದಿಲ್ಲ. ಮರುವು. ವೆರಿ ಗುಡ್. ಹಕ್ಕಿಗಳು ಇದರ ಮೇಲೆ ಕೂರುತ್ತದೆ. ಮರ. ವೆರಿ ಗುಡ್. ಕಷ್ಟದ ಕೇಳ್ಬೇಕು ನೀವು. ತಂಪಾದ ಪಾನೀಯ. ಇದು ಕನ್ನಡ. ಮಾರ್ಗರೀಟಾ. ವ್ಯಾಪಾರಿಗಳು ಮಾಡೋದು. ಮಾರಾಟ. ತುಂಬಾ ಡಲ್ ಆಗಿ ಇರೋದು. ಮೆಂಟಲ್ ಅಲ್ಲ, ಬೇರೆಯವರಿಗೆ ಗೌರವ ಕೊಡುವುದು. ಮರ್ಯಾದೆ. ವೆರಿ ಗುಡ್. ಹಣ್ಣು ತರಕಾರಿ ಮಾರೋ ಜಾಗ. ಮಾರುಕಟ್ಟೆ. ವೆರಿ ಗುಡ್. ಎಲೆಕ್ಷನ್ ಟೈಮ್ ಅಲ್ಲಿ ಜನ ನೀಡ್ತಾರೆ. ಮತದಾನ. ಎಕ್ಸಲೆಂಟ್. ಮನಿ. ಮೋದಿ ಬಂದ ಮೇಲೆಲ್ಲ ದುಡ್ಡು ಬರಲ್ಲ ರೀ. ಇವತ್ತಿನ ಉತ್ತರಗಳೆಲ್ಲ ತಾಕ್ಷರದಿಂದ ಶುರುವಾಗುತ್ತೆ. ಎಲ್ಲ ಗಮನವಿಟ್ಟು ಕೇಳಿ. ಇದು ಮಾಡಿದಾಗ ಶಿಕ್ಷೆ ಆಗುತ್ತೆ. ವೀಣೆಯಲ್ಲಿ ಗಿಟಾರಿನಲ್ಲಿ ತಂತಿ ಇರುತ್ತೆ. ಇದನ್ನು ಜನ ತಿಂತಾರೆ. ತಿಂಡಿ. ತಾಯಿಂದ ಶುರುವಾಗುತ್ತೆ. ತಿಂಡಿ. ತಲೆ. ತಿಂಡಿ. ಈಗ ಗೊತ್ತಾಯ್ತು ಎಲ್ಲರಿಗೂ ಗಿರೀಶ್ ಏನ್ ತಿಂತಾರೆ ಅಂತ. ತರಕಾರಿ. ತರಕಾರಿ. ಜನರು ಇದರಲ್ಲಿ ತಿನ್ನುತ್ತಾರೆ. ರಾಗಕ್ಕೆ ಇದು ಜೋಡಿ. ವೆರಿ ಗುಡ್. ತುಂಬಾ ಕೆಳಗಡೆ. ಅಂಗಡಿಗಳಲ್ಲಿ ಇದನ್ನು ಮೆಷರ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಈಗಲೇ, ಇಮಿಡಿಯೇಟ್. ಹಿಂದಿನ ದಿನದ ಊಟ. ತಂಗ್ಳು. ವೆರಿ ಗುಡ್. ನಾನು ಬರ್ಕೊಂಡು ಖಾಲಿ ಆಯ್ತಿಲ್ಲ. ರಾಘವ ಮಧುಸೂದನ ರವ ತರಿಸಿದ ಭಾರತ ಜನನಿಯ ತನುಜ
ಸರ್ ಈ ಏರಿಯಾದಲ್ಲಿ ಯಾರು ರೆಕಾರ್ಡ್ ಮಾಡ್ಬೋದು ಕ್ಯಾಮ್ರಾಗಳೆಲ್ಲ. ಕೃತಿ ಕ್ಲೋಸರ್ ಎಸ್ ಎಸ್ ಮಕ್ಕಳೇ ಇಲ್ಲಿ ನೋಡಿ. ಅದ್ಭುತವಾಗಿ ಹಾಡಿದ ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ಚಪ್ಪಾಳೆ. ಇದರಲ್ಲಿ ಭಾಗವಹಿಸಿದ ಪುಟಾಣಿಗಳು ಅದಿತಿ ಭಟ್ಟಾಚಾರ್ಯ, ಐಸಿರಿ ಅನಿಲ್ ಕುಮಾರ್, ಅಮೋಘ್ ಭಟ್ಟಾಚಾರ್ಯ, ಅಂಕುರ್ ಮಾನಂಗಿ, ಅನ್ವಿ ಕೃಷ್ಣ ರೆಡ್ಡಿ, ಧನೀಶ್ ಇಹಾನ್, ಕೃತಿ ಕೃಷ್ಣ ರೆಡ್ಡಿ, ಮೀನಾಕ್ಷಿ ರಾಜ್, ಮೀರಾ ಕಶ್ಯಪ್, ಮೋಹಕ್ ನಂದೀಪ್, ನಿಪುನ್ ಪರಾಸರ್, ಪ್ರತಾಪ್ ಪ್ರಶಾಂತ್, ಸಂಹಿತಾ ದೀಕ್ಷಿತ್, ಸ್ಕಂದ ಅರಸ್, ತನ್ವಿ ಗೌಡ, ತನ್ಮಯ್ ಯಶವಂತ್, ವಿಹಾನ್ ಪಾಟೀಲ್. ಈ ಸುಮಧುರವಾದ ಹಾಡನ್ನು ಹೇಳಿಕೊಟ್ಟ ಮೈಥಿಲಿ ಹೊಸಕೆರೆ ಹಾಗೂ ಪ್ರಶಾಂತ್ ಮಾತೊಳ್ಳಿ ಅವರಿಗೆ ಧನ್ಯವಾದಗಳು.
ಮುಂದಿನ ಕಾರ್ಯಕ್ರಮ ಸ್ವಾಗತ ಭಾಷಣ. ಈಗ ನಮ್ಮ ಅಧ್ಯಕ್ಷರಾದ ವಿನೋದ್ ಶೆಣೈ ಅವರಿಂದ ಸ್ವಾಗತ ಭಾಷಣ. ವಿನೋದ್ ಶೆಣೈ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ನಮಸ್ಕಾರ. ಕೇಳಿಸ್ತಿದ್ಯಾ? ಕಾಣಿಸ್ತಾ ಇದ್ದೀನಾ? ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಯುಗಾದಿ ಹಬ್ಬ ಆಗೋಗಿದೆ. ನಮ್ಮ ಸಂಗಮದಿಂದ ಇವತ್ತೇ ಯುಗಾದಿ ಹಬ್ಬ. ನಾನು ಸ್ಪೀಚ್ ಏನು ರೆಡಿ ಮಾಡ್ಕೊಂಡು ಬಂದಿಲ್ಲ. ಮನಸ್ಸಿಗೆ ಏನು ಅನಿಸುತ್ತೋ ಅದೇ ಮಾತಾಡ್ತೀನಿ. ಫಸ್ಟ್ ಯಾರು ಕುಂತ್ಕೊಂಡ್ರೆ ಬೆಟ್ರ್ ಇತ್ತು, ಯಾರು ಕುಂತ್ಕೊಂಡಂಗೆ ಕಾಣ್ತಾ ಇಲ್ಲ. ಹಲೋ, ಎಲ್ಲರೂ ಬಂದು ದಯವಿಟ್ಟು ಕುಂತ್ಕೊಂಡ್ರೆ ಬೆಟ್ರ್ ಇತ್ತು. ಇರಲಿ. ಫಸ್ಟ್ ಐ ವಾಂಟ್ ಟು ಥ್ಯಾಂಕ್ ನಮ್ಮ ಕಮಿಟಿ. ತುಂಬ ಚಾಲೆಂಜಿಂಗ್ ಆಗಿ ಕ್ವಶನ್ಸ್ ಮಾಡಿ ನನಗೆ ಆನ್ ದ ಟೋಸ್ ಇಟ್ಟಿದ್ರು ದ ಹೋಲ್ ಇಯರ್. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕಾರ್ಯಕ್ರಮಗಳು ನಾವು ಮಾಡಿದ್ದೀವಿ. ಒಂದೊಂದು ಚೆನ್ನಾಗಿ ಬಂದಿದೆ, ಒಂದೊಂದು ಸರಿ ಬಂದಿಲ್ಲ ಇರ್ಬೋದು, ತಪ್ಪಾಗಿರ್ಬೋದು, ಕ್ಷಮೆ ಇರಲಿ. ಆದಷ್ಟು ನಮ್ಮ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀವಿ. ಪ್ರೆಸಿಡೆನ್ಸಿ ಇಸ್ ನಾಟ್ ಎ ಈಸಿ ಥಿಂಗ್. ಎಷ್ಟೇ ಪ್ಲ್ಯಾನ್ ಮಾಡಿದರೂ ಏನಾದರೂ ಒಂದು ಅಡಚಣೆ ಬಂದೇ ಬರುತ್ತೆ. ಅದು ತಕ್ಕಂತೆ ನಾವು ಆ ಮೂಮೆಂಟ್ಗೆ ಹೇಗಾಗುತ್ತೋ ಹಾಗೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಕಾರ್ಯಕ್ರಮಗಳು ಮಾಡಿದ್ದೇವೆ. ಕಮ್ಯುನಿಟಿ ಸರ್ವಿಸ್ ಮಾಡಿದ್ದೀವಿ. ಮದರ್ಸ್ ಡೇ, ಫಾದರ್ಸ್ ಡೇ, ನಾಡ ಹಬ್ಬ, ನಾಟಕ, ಕಲಾ ಸಂಗಮ, ಇನ್ನೂ ಹಲವಾರು ಕಾರ್ಯಕ್ರಮಗಳು ಮಾಡಿ ಐ ಹೋಪ್ ಯು ಆಲ್ ಹ್ಯಾವ್ ಎಂಜಾಯ್ಡ್. ನಂದು ಕೋರಿಕೆ ಇಷ್ಟೇ, ನಾನು ಜಾಸ್ತಿ ಮಾತಾಡಲ್ಲ ಅಂತ ಹೇಳಿ ಜಾಸ್ತಿ ಮಾತಾಡ್ತಾ ಇದ್ದೀನಿ ಮೋಸ್ಟ್ಲಿ. ಈಗ ಪ್ರೆಸಿಡೆನ್ಸಿ ಮುಗಿದಿದ ತಕ್ಷಣ ಸಂಗಮದ ಜೊತೆ ನಮ್ಮ ಒಂದು ಸಂಬಂಧ ಮುಗಿದೋಗಲ್ಲ. ನಾವು ಈ ನಗರದಲ್ಲಿ ಇರೋ ಅಷ್ಟು ದಿವಸನೂ ಸಂಗಮದ ಜೊತೆ ನಮ್ಮ ಒಂದು ಸಂಬಂಧ ಇದ್ದೇ ಇರುತ್ತೆ. ಮಕ್ಕಳು ಚಿಕ್ಕವರಿರುವಾಗಿಂದ ನಾವು ಸಂಗಮದ ಮೆಂಬರ್ ಆಗಿ ಬಂದಿದ್ದೀವಿ, ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳಿಸಿದ್ದೀವಿ. ಅದೇ ದೊಡ್ಡವರಾದ್ರೂ ಅವ್ರ ಮಕ್ಕಳು ಅವ್ರ ಪಾಡಿಗೆ ಹೋದ್ರೂ ನಾವು ಸಂಗಮದ ಜೊತೆ ಇರಲೇಬೇಕು. ಅದೇ ಒಂದು ಕೋರಿಕೆ. ಎಲ್ಲರೂ ಪ್ಲೀಸ್ ನಿಮ್ಮ ಗುರ್ತಿರೋರು ಯಾರು ಮೆಂಬರ್ ಆಗಿಲ್ವೋ ಅವ್ರಿಗೆಲ್ಲ ಮೆಂಬರ್ ಆಗಬೇಕು. ಅವ್ರ ಮಕ್ಕಳು ಚಿಕ್ಕವರಿದ್ದಾರೋ ದೊಡ್ಡವರಿದ್ದಾರೋ ಪರವಾಗಿಲ್ಲ. ಕನ್ನಡ ಸಂಗಮ, ಕರ್ನಾಟಕದ ಸಂಗಮ, ಇಲ್ಲಿ ಬಂದು ಮೆಂಬರ್ ಆಗಿ ಒಗ್ಗಟ್ಟಾಗಿ ಬಾಳಬೇಕು. ಅಷ್ಟೇ ನನ್ನ ಒಂದು ಕೋರಿಕೆ. ಇನ್ನೊಂದಿದೆ, ಕೋರಿಕೆಗಳು ಮುಗಿಯಲ್ಲ, ಸಾರಿ. ಯಾವುದೇ ಪ್ರೋಗ್ರಾಮಲ್ಲಿ ನಾನು ಲಾಸ್ಟ್ ಟೈಮು ಕಲಾ ಸಂಗಮ ಟೈಮ್ನಲ್ಲೂ ಹೇಳಿದೆ, ಸ್ವಲ್ಪ ಸೈಲೆನ್ಸ್ ಇಟ್ಕೊಂಡು ಕಾರ್ಯಕ್ರಮ ನಡೀತಾ ಇರುವಾಗ ಸೈಲೆಂಟ್ ಆಗಿದ್ದು ಚೆನ್ನಾಗಿ ಎಂಜಾಯ್ ಮಾಡೋದು ಇಂಪಾರ್ಟೆಂಟು. ನನಗೆ ಐ ಆಲ್ವೇಸ್ ಲೈಕ್ ಟು ಸಿ pin of silence where the program is going on, so that the participants get motivated to really perform well. Distractions idre, so they also get distracted, right? So everybody has participated one way or the other, nimge gottu, so nimge ansutte. So adashtu silent agiddu please ಸ್ವಲ್ಪ adjust ಮಾಡ್ಕೊಂಡು ಆಮೇಲೆ ಮಧ್ಯದಲ್ಲಿ between the breaks you can talk. That is all my request. Thank you. ವಿನೋದ್ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ವಯಲಿನ್ ಕ್ಲಾಸಿಕಲ್ ಮ್ಯೂಸಿಕ್. ಸುಮಾರು 3 ವರ್ಷಗಳಿಂದ ವಯಲಿನ್ ಅನ್ನು ವಿದ್ವಾನ್ ಶ್ರೀ ವಿಠಲ ರಾಮಮೂರ್ತಿ ಬಳಿ ಕಲಿಯುತ್ತಿದ್ದಾರೆ. ಹಾಗೆಯೇ ವೋಕಲ್ ಅನ್ನು ವಿದ್ವಾನ್ ಶ್ರೀ ರಘುರಾಮ್ ಹೊಸಹಳ್ಳಿ ಬಳಿ ಕಲಿಯುತ್ತಿದ್ದಾರೆ. ಹಿಂದೂಸ್ತಾನಿ ಕೊಡಲು ವಿದ್ವಾನ್ ಶ್ರೀ ಮಿಲಿಂದ್ ಶಿವರೆ ಬಳಿ ಕಲಿಯುತ್ತಿದ್ದಾರೆ.
ಕರ್ನಾಟಿಕ್ ಕೊಳಲು ವಿದುಷಿ ಸಂಜನಾ ಬಾಗಲೋಡಿ ಬಳಿ ಕಲಿಯುತ್ತಿದ್ದಾರೆ. ಈ ಅವಳಿ ಚವಳಿ ಮಕ್ಕಳು ವಿಧಾತ್ರಿ ಹಾಗೂ ವಿಖ್ಯಾತಿ. ಇವರ ಜೊತೆಗೆ ಮೃದಂಗಕ್ಕೆ ಸಾಥ್ ಕೊಡುತ್ತಿರುವವರು ಶಿವಕುಮಾರ್ ಅಕ್ಷಿಂತಲ. ಸಂಗೀತಕ್ಕೆ ಭಾಷೆ ಬೇಕಾಗಿಲ್ಲ. ಇದೀಗ ನಮ್ಮ ಪ್ರತಿಭಾವಂತ ಜೋಡಿ ವಿಧಾತ್ರಿ ಮತ್ತು ವಿಖ್ಯಾತಿ ಕದಂಬರ್ ಇವರಿಂದ ಸುಂದರವಾದ ವಯಲಿನ್ ವಾದನ ನೋಡಿ ಆನಂದಿಸಿ. ನಾನು ಅನ್ಪ್ಲಾನ್ಡ್ ಆಗಿ ಬಂದಿದ್ದೀನಿ. ಬಟ್ ಒಂದು ರಿಕ್ವೆಸ್ಟ್ ಎಲ್ರಿಗೂ, ಇಲ್ಲಿ ಪರ್ಫಾರ್ಮ್ ಮಾಡ್ತಿರೋ ಪ್ರತಿಯೊಬ್ಬ ಮಕ್ಕಳನ್ನು ಸುಮಾರು ದಿನಗಳಿಂದ ಪ್ರಾಕ್ಟೀಸ್ ಮಾಡಿದ್ದಾರೆ. ಅವರ ಒಂದು ಕಲೆನ ನಿಮ್ಮ ಮುಂದೆ ತೋರಿಸೋಕ್ಕಿಂತ ಅವ್ರಿಗೆ ಬೇಕಾಗಿರೋದೆಲ್ಲ ಇಷ್ಟೇ, ನಿಮ್ಮ ಸಹಕಾರ, ಚಪ್ಪಾಳೆ. ದಯವಿಟ್ಟು ಎಲ್ಲರೂ ಬಂದು ಕೂತ್ಕೊಂಡು ಅವರಿಗೆ ಪ್ರೋತ್ಸಾಹಿಸಿ. ಧನ್ಯವಾದ. ಏಯ್
ವಾವ್. ವಾವ್. ನಮ್ಮನ್ನು ಸಂಗೀತ ಲೋಕಕ್ಕೆ ಕರೆದುಕೊಂಡು ಹೋದ ವಿಧಾತ್ರಿ, ವಿಖ್ಯಾತಿ ಹಾಗೂ ಶಿವಕುಮಾರ್ ಇವರಿಗೆ ಧನ್ಯವಾದಗಳು. ಮತ್ತೊಮ್ಮೆ ಚಪ್ಪಾಳೆ.